ಕೃಷ್ಣ ಮಠದ ಪುರಾಣದ ಚಿಂತನೆಯಲ್ಲಿ ನನ್ನ ಪಾಲಿಗೆ ದೊರಕಿದ ಪುರಾಣ ಮಾರ್ಕಂಡೇಯ ಪುರಾಣ. ವೇದವ್ಯಾಸರು ಎಲ್ಲ ವರ್ಗಕ್ಕೂ ಅವರವರ ಸಾಧನೆ ಆಗಬೇಕು ಎಂಬ ದೃಷ್ಟಿಯಲ್ಲಿ ಪುರಾಣಗಳನ್ನೆಲ್ಲ ಕೊಟ್ಟರು. ಪುರಾಣದಲ್ಲಿ ನೀವು ಇಲ್ಲಿ ತನಕ ಬೇರೆ ಬೇರೆ ಪುರಾಣಗಳನ್ನು ಶ್ರವಣ ಮಾಡಿದ್ದೀರಿ. ಪುರಾಣದಲ್ಲಿ ಅನೇಕ ವೈವಿಧ್ಯಗಳನ್ನು ಕಾಣುತ್ತೇವೆ. ಸಾಮಾನ್ಯ ಪುರಾಣಗಳು ಒಂದೇ ರೀತಿಯಲ್ಲಿ ಯಾವುದನ್ನು ಹೇಳುತ್ತದೆ ಅಂತಂದರೆ ಪ್ರಪಂಚದ ಸೃಷ್ಟಿ, ದೇವತಾ ಸೃಷ್ಟಿ, ಪ್ರಾಣಿ ಪಕ್ಷಿಗಳ ಸೃಷ್ಟಿ, ಭೂಗೋಳದ ವರ್ಣನೆ, ಖಗೋಳದ ವರ್ಣನೆ, ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲಿ ಬರುವಂತಹ ವಿಷಯ. ಒಂದೇ ರೀತಿಯಲ್ಲ, ಬರುವಂತಹ ವಿಷಯ. ಆದರೆ ಅದನ್ನು ಹೇಳುವಾಗ, ಕೇಳುವಾಗ, ಉಪಾಸನೆ ಮಾಡುವಾಗ ಅಲ್ಲಿ ಪ್ರತಿಯೊಬ್ಬರಲ್ಲಿ ವೈವಿಧ್ಯತೆ ನಾವು ಕಾಣುತ್ತೇವೆ. ಒಬ್ಬ ಉಪಾಸನೆ ಮಾಡುವಾಗ ಭಾಗವತೋಕ್ತವಾದಂತಹ ಕ್ರಮದಿಂದ ಭಗವಂತನನ್ನು ಉಪಾಸನೆ ಮಾಡ್ತಾನೆ. ಇನ್ನೊಬ್ಬ ಇನ್ನೊಂದು ಪುರಾಣದಲ್ಲಿ ಹೇಳಿದ ಕ್ರಮದಿಂದ ಇನ್ನೊಂದು ದೇವತೆಯನ್ನು ಉಪಾಸನೆ ಮಾಡ್ತಾನೆ. ಮತ್ತೊಂದು ಪುರಾಣದಲ್ಲಿ ಹೇಳಿದ ಕ್ರಮದಲ್ಲಿ ಇನ್ನಿತರ ದೇವತೆಗಳನ್ನು ಉಪಾಸನೆ ಮಾಡ್ತಾನೆ. ಉಪಾಸನೆ ಎಂಬುದು ಎಲ್ಲರೂ ಮಾಡ್ತಾರೆ. ಎಲ್ಲರೂ ಉಪಾಸನೆ ಮಾಡಬೇಕಾದರೆ ಈಗ ಗಣಪತಿಯನ್ನು ಸರ್ವೋತ್ತಮ ಅಂತ ಹೇಳಬೇಕು ಅಂತಿದ್ರೆ ಉಪಾಸಕನಿಗೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಸಿಕ್ಕಬೇಕೋ ಬೇಡೋ, ಅದನ್ನು ವೇದವ್ಯಾಸರು ಕೊಟ್ಟರು. ಶಿವನ ಪಾರಮ್ಯವನ್ನು ಹೇಳುವಂತೆ ಪುರಾಣಗಳನ್ನು ಶಿವನ ಪಾರಮ್ಯವನ್ನು ಹೇಳುವಂತೆ ಕಾಣುವಂತಹ ಪುರಾಣಗಳನ್ನು ಕೊಟ್ಟರು. ವಿಷ್ಣುವಿನ ಪಾರಮ್ಯವನ್ನು ಹೇಳುವಂತಹ ಪುರಾಣಗಳನ್ನು ಕೊಟ್ಟರು. ಹೀಗೆ ಸ್ಕಂದನೋ ಇನ್ನಿತರ ದೇವತೆಗಳು ಅಥವಾ ಅಲ್ಲಲ್ಲಿ ಅತ್ಯಂತ ಕ್ರೂರವಾದಂತಹ ಶಕ್ತಿಗಳ ಸಾಮರ್ಥ್ಯವನ್ನು ಹೇಳುವಂತಹ ಭಾಗಗಳು ಅಲ್ಲಲ್ಲಿ ಬಂದದ್ದೆಲ್ಲ ಉಂಟು. ಅದು ಅವರವರ ಜೀವ ಸ್ವರೂಪ ಯೋಗ್ಯತಾನುಸಾರವಾಗಿ ಅವರವರು ಊಟಕ್ಕೆ ಬಡಿಸಿದವಾಗ ಕೆಲವರಿಗೆ ಕೆಲವು ರುಚಿ ಆಗುವುದು ಅಂತುಂಟು. ಕೆಲವು ವ್ಯಕ್ತಿಗಳು ಮಾತ್ರ ಎಷ್ಟೇ ರುಚಿ ಇದ್ದರೂ ತನ್ನ ದೇಹಕ್ಕೆ ಯಾವುದು ಆಗುತ್ತದೆ ಎಂಬುದನ್ನು ನೋಡಿಕೊಂಡು ಉಪಾಸನೆ ಮಾಡ್ತಾರೆ. ಆದ್ದರಿಂದಾಗಿ ಜೀವತ್ರೈವಿಧ್ಯಕ್ಕೆ ಅನುಗುಣವಾಗಿ ವೇದವ್ಯಾಸರು ಪುರಾಣಾದಿಗಳ ಮೂಲಕ ಅವರವರಿಗೆ ಅವರವರ ಸಾಧನೆ ಮಾಡಿಕೊಳ್ಳೋದಕ್ಕೆ ಬೇಕಾದನ್ನು ಕೊಟ್ಟಿದ್ದಾರೆ ಅಂತ ಒಂದು ಕ್ರಮವಾದರೆ, ಅಲ್ಲಿ ಬರುವಂತಹ ವಿಷಯಗಳು ವೇದವ್ಯಾಸರು ಕೊಟ್ಟವರಾದ್ದರಿಂದಾಗಿ ವೇದವ್ಯಾಸರು ಸುಳ್ಳು ಹೇಳುವವರಲ್ಲ. ಈ ವಿಷಯಗಳು ಬಹುಶಃ ಹಿಂದಿನ ಇದರಲ್ಲಿ ಬಂದದ್ದೇ. ಅಂದರೆ ಪುರಾಣಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ನಾವು ಬೇರೆ ಬೇರೆ ಭಾಷೆಗಳನ್ನು, ಬೇರೆ ಬೇರೆ ರೀತಿಗಳನ್ನು ಇದನ್ನು ಅನುಸರಿಸಿಕೊಳ್ಳಬೇಕು ಎಂಬುದನ್ನು ಮಾರ್ಗದರ್ಶನ ಮಾಡಿದಂತಹ ಆಚಾರ್ಯರು ನಿನ್ನೆ ದಿವಸ ಅವತರಿಸಿದ ದಿವಸ ನಾರಾಯಣ ಪಂಡಿತಾಚಾರ್ಯರು ಮಧ್ವವೇಜದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆಚಾರ್ಯರದ್ದು ಭಾಗವತ ತಾತ್ಪರ್ಯ ಅಂತ ಒಂದು ಕೃತಿ, ಸ್ವಲ್ಪ ಕ್ಲಿಷ್ಟವಾದ ಕೃತಿ. ಆ ಭಾಗವತ ತಾತ್ಪರ್ಯವನ್ನು ಕೊಟ್ಟ ಉದ್ದೇಶ ಏನು ಅಂದರೆ ಭಾಗವತವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಅರ್ಥ ಅಲ್ಲ ಅಂತಾರೆ. ಭಾಗವತ ತಾತ್ಪರ್ಯ ಅಂತ ಆ ಗ್ರಂಥಕ್ಕೆ ಹೆಸರು ಕೊಟ್ಟರೂ ಕೂಡ ಆ ಭಾಗವತ ತಾತ್ಪರ್ಯ ಉದ್ದೇಶ ಏನು ಅಂತಂದರೆ ಪುರಾಣ ಸ್ಥಾನಪಾಂಥಾನಾಂ ಅಭಾಷಾತ್ರಯವೇದಿನಾಂ ಭವತಾ ಸುಸಖಾಚಕ್ರೇ ಶ್ರೀ ಭಾಗವತ ನಿರ್ಣಯ ಅಂತ. ಪುರಾಣಗಳನ್ನು ಹೇಳಬೇಕು, ಪುರಾಣಗಳನ್ನು ನೋಡ್ಕೊಳ್ಬೇಕು, ಪುರಾಣಗಳನ್ನು ಅರ್ಥೈಸಿಕೊಳ್ಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ದಲ್ಲಿ ಪುರಾಣಗಳನ್ನು ಅರ್ಥೈಸಿಕೊಳ್ಳಬೇಕು ಅಂತ ಆ ದಾರಿಯಲ್ಲಿ ಹೋಗುವಂತಹ ಪಾಂಥನಿಗೆ, ದಾರಿ ಹೋಕನಿಗೆ ಆಚಾರ್ಯರು ಅದು ಎಂಥವರು ಅಂತಂದರೆ ಅವರಿಗೆ ಭಾಷಾತ್ರಯ ಜ್ಞಾನ ಇಲ್ಲ. ಸಮಾಧಿ ಭಾಷಾ, ದರ್ಶನ ಭಾಷೆ ಅಥವಾ ಗುಹ್ಯ ಭಾಷೆ ಇದರ ಪರಿಜ್ಞಾನ ಇಲ್ಲ, 100 ರೀತಿಗಳ ಪರಿಜ್ಞಾನ ಇಲ್ಲ. ಅಂಥವರು ಕೂಡ ಪುರಾಣ ಹೇಳಬೇಕು, ನೋಡಬೇಕು, ಅರ್ಥೈಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ ಅಂಥವರಿಗೆ ಹೋಗುವಾಗ ನಾವು ಎಲ್ಲಾದರೂ ದೂರಕ್ಕೆ ಹೋಗುವಾಗ ಒಬ್ಬನಿಗೆ ಹೋಗುವಾಗ ದಾರಿ ವ್ಯತ್ಯಾಸ ಆಗಬಾರ್ದು, ಮಾರ ನೀನೊಬ್ಬ ಜೊತೆಯಲ್ಲಿ ಬಾ ಅಂತ ಒಬ್ಬ ನಮ್ಮ ಸ್ನೇಹಿತನನ್ನು ನಾವು ಕರ್ಕೊಂಡು ಹೋಗುವಂತೆ ಪುರಾಣಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಭವತಾ ಸುಸಖಾ ಚಕ್ರೇ ಶ್ರೀ ಭಾಗವತ ತಾತ್ಪರ್ಯ ಎಂಬಂತಹ ಒಳ್ಳೆಯ ಸ್ನೇಹಿತನನ್ನು ಕೊಟ್ಟಿದ್ದೀರಿ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಅರ್ಥಾತ್ ಪುರಾಣ ಪ್ರಸ್ಥಾನ ಎಂಬಂತಹ ಮಾರ್ಗದಲ್ಲಿ ಸಾಗುವಂತಹ ವ್ಯಕ್ತಿಗಳಿಗೆ
ಸ್ನೇಹಿತನಾಗಿ ಜೊತೆಯಲ್ಲಿ ಬರುವಂಥದ್ದು ಭಾಗವತ ತಾತ್ಪರ್ಯ. ಅರ್ಥಾತ್ ಅದನ್ನಿಟ್ಟುಕೊಂಡು ಪುರಾಣಗಳನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಎಂಬಂತಹ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಆದ್ದರಿಂದ ಸದ್ಯಕ್ಕೆ ನಾವು ಅರ್ಥೈಸಿಕೊಳ್ಳುವುದು ಹೇಗೆ ಅಂತಲ್ಲ, ಪುರಾಣದಲ್ಲಿ ಹೇಗೆ ಬಂದಿದೆ. ಯಾಕೆಂದರೆ ದರ್ಶನ ಭಾಷೆ ಅಂತ, ದರ್ಶನ ಭಾಷೆ ವೇದವ್ಯಾಸರ ಭಾಷೆ ಅಲ್ಲ. ದರ್ಶನ ಭಾಷೆ ಅಂದರೆ ಮೇಲ್ನೋಟಕ್ಕೆ ಹೀಗೆ ಅರ್ಥ ಕಾಣಿಸ್ತದೆ ಅದಕ್ಕೆ, ಅಥವಾ ಇನ್ನೊಬ್ಬರು ಹೀಗೆ ಹೇಳ್ತಾರೆ ಎಂಬುದನ್ನು ಅನುವಾದ ಮಾಡುವುದು. ಅನುವಾದ ಮಾಡ್ತಾರೆ ಎಂದು ಬಾಯಿಬಿಟ್ಟು ಹೇಳುವುದಿಲ್ಲ, ವಿಷಯಗಳು ಮಾತ್ರ ಹೇಳ್ತಾ ಹೋಗುವುದು. ಹೀಗೆ ಅದರಲ್ಲಿ ಸಾತ್ವಿಕ ಪುರಾಣಗಳು, ರಾಜಸ ಪುರಾಣಗಳು, ತಾಮಸ ಪುರಾಣಗಳು ಅಂತ ವೇದವ್ಯಾಸರೇ 6 ಅಂತ ವಿಭಾಗ ಮಾಡಿದ್ದಾರೆ. ಅಂತಹ ಪುರಾಣದಲ್ಲಿ ಒಂದಾದಂತಹ ಮಾರ್ಕಂಡೇಯ ಪುರಾಣ ಹೊಸ ಒಳ್ಳೆಯ ಪುರಾಣ. ಇದು ಹಲವಾರು ಕಥೆಗಳನ್ನು ರೋಚಕವಾಗಿ ಹೇಳುವಂತಹ ಪುರಾಣ. ಮಂಗಳಾಚರಣೆಯನ್ನು ಮಾಡ್ತಾ ಯದ್ಯೋಗಿಭಿರ್ಭವಭಯಾರ್ತಿ ವಿನಾಶ ಯೋಗ್ಯ ಮಾಸಾದ್ಯ ವಂದಿತಮತೀವ ವಿವಿಕ್ತ ಚಿತ್ತೈಃ ತದ್ವಪ್ಪುನಾತು ಹರಿಪಾದ ಸರೋಜ ಯುಗ್ಮಂ ಆವಿರ್ಭವತ್ ಕ್ರಮ ವಿಲಂಘಿತ ಭೂರ್ಭುವಸ್ವಃ ಪಾಯಾತ್ಸವ ಸಕಲ ಕಲ್ಮಷ ಭೇದ ದಕ್ಷಃ ಕ್ಷೀರೋದ ಕುಕ್ಷಿ ಫಣಿಭೋಗ ನಿವಿಷ್ಟ ಮೂರ್ತಿ ಶ್ವಾಸಾವಧೂತ ಸಲಿಲೋತ್ಕಣಿಕಾಕರಾಲಃ ಸಿಂಧು ಪ್ರನೃತ್ಯಮಿವ ಯಶ್ಚ ಕರೋತಿ ಸಂಗಾತ್. 100 ಚಿಲ್ಲರೆ ಅಧ್ಯಾಯಗಳೆಲ್ಲ ಉಂಟು. ಪೂರ್ಣವಾಗಿ ಎಲ್ಲವನ್ನು ವಿವರಿಸಲಿಕ್ಕೇನು ಆಗುವುದಿಲ್ಲ. ಅಲ್ಲಲ್ಲಿ ಏನುಂಟು ಎಂಬುದರ ಬಗ್ಗೆ ಒಂದು ಸ್ಥೂಲವಾದಂತಹ ಒಂದು ಮಾಹಿತಿಯನ್ನು ಪಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಮಂಗಳಾಚರಣೆಯಲ್ಲಿ ಭಗವಂತನ ಪಾದ ಕಮಲಗಳು ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀಹರಿಯ ಪಾದ ಸರೋಜ ಯುಗ್ಮಗಳು ನಮ್ಮನ್ನು ಪವಿತ್ರಗೊಳಿಸಲಿ. ಅದು ಎಂಥದ್ದು ಅಂತಂದರೆ, ಆವಿರ್ಭವತ್ ಕ್ರಮ ವಿಲಂಘಿತ ಭೂರ್ಭುವಸ್ವಃ ಅಂತ 3 ಲೋಕಗಳನ್ನು ವ್ಯಾಪಿಸುವುದಕ್ಕೋಸ್ಕರ ಬೆಳೆಸಿಕೊಂಡಂತಹ ಪಾದವುಳ್ಳಂತಹ ಭಗವಂತನ ಆ 2 ಪಾದಗಳು ನಮ್ಮನ್ನು ಪವಿತ್ರಗೊಳಿಸಲಿ. ಯಾವ ಯೋಗಿಗಳು ಸಂಸಾರದ ಭಯ ಜನ್ಯವಾದ ದುಃಖವನ್ನು ಪರಿಹಾರ ಪಡ್ಕೊಳ್ಳಿಕ್ಕೆ ಇದು ಯೋಗ್ಯವಾದದ್ದು ಅಂತ ಉಪಾಸನೆ ಮಾಡ್ತಾರೆ, ಅಂತಹ ಭಗವಂತನ ಪಾದ ಕಮಲಗಳು ನಮ್ಮನ್ನು ಪವಿತ್ರಗೊಳಿಸಲಿ. ಅವನು ನಮ್ಮನ್ನು ರಕ್ಷಣೆ ಮಾಡಲಿ. ಅವನು ಶ್ರೀಹರಿ ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾಗಿ ತಾನು ಇದ್ದುಕೊಂಡು ಎಲ್ಲ ಕಲ್ಮಶಗಳನ್ನೆಲ್ಲ ದೂರ ಮಾಡುವ, ದೋಷಗಳನ್ನೆಲ್ಲ ದೂರ ಮಾಡುವ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನೇರವಾಗಿ ವಿಷಯಕ್ಕೆ ಬರೋಣ. ಇದು ಹೇಳುವಾಗಲೇ ಮಾರ್ಕಂಡೇಯ ಪುರಾಣ ಆದ್ದರಿಂದಾಗಿ ಮಾರ್ಕಂಡೇಯರು ಹೇಳುವವರು, ಇನ್ನೊಬ್ಬರು ಕೇಳುವವರು, ಜೈಮಿನಿಗಳು ಋಷಿಗಳು ಕೇಳುವವರು. ಅದನ್ನು ಆರಂಭ ಮಾಡ್ತಾ, ತಪಸ್ವಾಧ್ಯಾಯ ನಿರತಂ ಮಾರ್ಕಂಡೇಯಂ ಮಹಾಮುನಿಂ ವ್ಯಾಸಶಿಷ್ಯೋ ಮಹಾತೇಜಾ ಜೈಮಿನಿ ಪರ್ಯಪೃಚ್ಛತ. ತಪಸ್ಸು ಸ್ವಾಧ್ಯಾಯದಲ್ಲಿ ಆಸಕ್ತರಾದ ಮಾರ್ಕಂಡೇಯ ಮಹಾಮುನಿಗಳನ್ನು ವೇದವ್ಯಾಸರ ಶಿಷ್ಯರಾದ ಮಹಾ ತೇಜಸ್ವಿಗಳಾದ ಜೈಮಿನಿಗಳು ಕೇಳ್ತಾರೆ. ಮಾರ್ಕಂಡೇಯ ಪುರಾಣ ಆರಂಭ ಆಗುವುದು ಹೇಗೆ ಅಂತಂದರೆ, ಮಹಾಭಾರತದಲ್ಲಿ ಬರುವ ಹಲವಾರು ಜಿಜ್ಞಾಸೆಗಳನ್ನು ಹೇಳಿ ಮಹಾಭಾರತದ ಮಹತ್ವವನ್ನು ಹೇಳಿ ಮಾರ್ಕಂಡೇಯ ಪುರಾಣ ಹೇಳ್ತಾ ಮಾರ್ಕಂಡೇಯ ಪುರಾಣ ಆರಂಭಗೊಳ್ಳುತ್ತದೆ. ಏನು ಕೇಳಿದರು ಮಾರ್ಕಂಡೇಯರಲ್ಲಿ ವೇದವ್ಯಾಸರ ಶಿಷ್ಯರಾದಂತಹ ಜೈಮಿನಿ ಋಷಿಗಳು? ವೇದವ್ಯಾಸರಿಂದ ಹೇಳಲ್ಪಟ್ಟಂತಹ ಮಹಾಭಾರತವನ್ನು ಕೇಳಿದ್ದೇನೆ ಸ್ವಾಮಿ, ಅದರಲ್ಲಿ ಏನೆಲ್ಲ ಉಂಟು ಅಂತ ಒಂದು ಸಂಕ್ಷಿಪ್ತವಾಗಿ ಇಷ್ಟು ಲಿಸ್ಟ್ ಕೊಡ್ತಾರೆ, ಏನೆಲ್ಲ ಮಹಾಭಾರತದಲ್ಲಿ ಉಂಟು ಅಂತ. ಮಹಾಭಾರತದ ಬಗ್ಗೆ ಮಹತ್ವವನ್ನು ಹೇಳ್ತಾರೆ. ಮಹಾಭಾರತದ ತೂಕ ಏನು ಅಂತ ಮಾರ್ಕಂಡೇಯ ಪುರಾಣ ಹೇಳ್ತದೆ. ಮಹಾಭಾರತ ತೂಕ ಏನು ಅಂತಂದರೆ, ದೇವತೆಗಳಲ್ಲಿ ವಿಷ್ಣು ಇದ್ದಂತೆ, ಭೂಷಣಗಳಲ್ಲಿ ಚೂಡಾಮಣಿ ಇದ್ದಂತೆ, ಆಯುಧಗಳಲ್ಲಿ ವಜ್ರಾಯುಧ ಇದ್ದಂತೆ,
ಇಂದ್ರಿಯಗಳಲ್ಲಿ ಮನಸ್ಸು ಇದ್ದಂತೆ ಅದೇ ರೀತಿ ಸರ್ವಶಾಸ್ತ್ರಗಳಲ್ಲಿ ಮಹಾಭಾರತ ಎಲ್ಲ ಇದು ಮಾಡಿಕೊಂಡ್ರು ಮಹಾಭಾರತಕ್ಕೆ ತುಲ್ಯವಾದದ್ದಿಲ್ಲ. ಏನಿದ್ರು ಅದರಿಂದ ಕೆಳಗಿನದ್ದೇ ಉಳಿದದ್ದೆಲ್ಲ. ಯಾಕೆ ಅಷ್ಟೊಂದು ಮಹತ್ವ ಅದಕ್ಕೆ ಅಂತಂದರೆ ಅವರ ಅಂತಾರೆ, ಆ ಮಹಾಭಾರತದಲ್ಲಿ ಅರ್ಥಶಾಸ್ತ್ರ ಉಂಟು, ಧರ್ಮಶಾಸ್ತ್ರ ಉಂಟು, ಕಾಮಶಾಸ್ತ್ರ ಉಂಟು, ಮೋಕ್ಷಶಾಸ್ತ್ರ ಉಂಟು, ಎಲ್ಲ ಅದರಲ್ಲಿ ಉಂಟು. ಆದ್ದರಿಂದ ಧರ್ಮಶಾಸ್ತ್ರಮಿದಂ ಶ್ರೇಷ್ಠಂ, ಅರ್ಥಶಾಸ್ತ್ರಮಿದಂ ಪರಂ, ಕಾಮಶಾಸ್ತ್ರಮಿದಂ ಚಾಗ್ರ್ಯಂ, ಮೋಕ್ಷಶಾಸ್ತ್ರಂ ತಥೋತ್ತಮಂ. ಎಲ್ಲ ಆಶ್ರಮಗಳು, ಎಲ್ಲ ವರ್ಣಗಳು, ಅವುಗಳ ಆಚಾರ ಸ್ಥಿತಿ ಗತಿಗಳು ಎಲ್ಲವನ್ನು ಕೂಡ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಇನ್ನು ಬೇರೆ ಅದರಲ್ಲಿ ಹೇಳಿದ್ದೇ ಬೇರೆ ಬೇರೆ ಕಡೆಗಳಲ್ಲಿ ಭಿನ್ನ ಭಿನ್ನವಾಗಿ ಕಾಣಿಸಿಕೊಳ್ಳುವಂಥದ್ದೆಲ್ಲ. ಹೀಗೆ ಇದನ್ನು ಹೇಳ್ತಾ ಅವರು, ನನಗೆ ಮಹಾಭಾರತದಲ್ಲಿ ಕೆಲವೆಲ್ಲ ಜಿಜ್ಞಾಸೆಗಳುಂಟು, ಅದಕ್ಕೆ ನೀವು ಉತ್ತರಿಸಬೇಕು ಅಂತ ಜೈಮಿನಿಗಳು ಮಾರ್ಕಂಡೇಯರಲ್ಲಿ ಕೇಳ್ತಾರೆ. ಯಾಕೆಂದರೆ ನಾನು ತಿಳ್ಕೊಂಡಂತೆ ತದಿದಂ ಭಾರತಾಖ್ಯಾನಂ ಬಹ್ವರ್ಥಂ ಶ್ರುತಿ ವಿಸ್ತರಂ, ಈ ಭಾರತ ಆಖ್ಯಾನ ಉಂಟಲ್ಲ ಅದು ತುಂಬ ಅರ್ಥ ಉಂಟು ನಾನು ಕೇಳಿದ್ದೇನೆ. ಶ್ರುತಿಯ ವ್ಯಾಖ್ಯಾನವನ್ನು ಮಾಡಿದ್ದೆ ಅಂತ ಕೇಳಿದ್ದೇನೆ. ಅದಕ್ಕೆ ಸರಿಯಾಗಿ ಅದರ ಬಗ್ಗೆ ನನಗೆ ಒಂದು ತಿಳುವಳಿಕೆ ಬೇಕು ಅಂತ ಅಪೇಕ್ಷೆ ಪಟ್ಟು ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ. ಏನಪ್ಪ ನಿನಗೆ ಮಹಾಭಾರತದ ಸಮಸ್ಯೆಗಳು ಅಂತಂದರೆ ಅನ್ನುತ್ತಾರೆ ಜೈಮಿನಿಗಳು. ಹೊಸ್ತು ದೇವರು ಅಂತ ಒಬ್ಬ ಇದ್ದಾನೆ. ಆ ದೇವರು ಜನಾರ್ದನ. ಜನಾರ್ದನ ಏನು, ಎಲ್ಲರನ್ನು ಹುಟ್ಟಿಸ್ತಾನೆ, ಹುಟ್ಟಿದಂತಹ ವ್ಯಕ್ತಿಗಳನ್ನು ಅವರವರ ಕರ್ಮಾನುಸಾರವಾಗಿ ಶಿಕ್ಷಿಸ್ತಾನೆ, ಅಲ್ಲ ಶಿಕ್ಷಣ ಕೊಡ್ತಾನೆ, ಎಲ್ಲ ಮಾಡ್ತಾನೆ ಅವನು. ಆದರೆ ಉಳಿದವರನ್ನು ತಿದ್ದಲಿ ಮತ್ತೊಂದು ಮಾಡಲಿ, ಅವನು ಯಾಕೆ ಮನುಷ್ಯನಾಗಿ ಹುಟ್ಟಬೇಕಿತ್ತು?